ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ರಿಬ್ಬನ್ ಪಾಪಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಕ್ರಿಸ್ಪಿ ಹಾಗೂ ಗರಿ ಗರಿ ಆಗಿರುವಂಥ ರಿಬ್ಬನ್ ಪಾಪಡ್ನ ನೀವು ಮನೆಯಲ್ಲಿಯೇ ಮಾಡ್ಕೋಬಹುದು. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು: ಮೊದಲಿಗೆ 2ರಿಂದ 3 ಕಪ್ನಷ್ಟು ಕಡಲೆ ಹಿಟ್ಟು, ಪುಡಿ ಮಾಡಿಕೊಂಡಿರುವಂಥ ಜೀರಿಗೆ ಮತ್ತು ಅಜ್ವಾನ್ ಸ್ವಲ್ಪ ಕುಟ್ಕೊಂಡಿರಬೇಕು. ಈಗ ಒಂದು ಪರಾತ್ನಲ್ಲಿ ಕಡಲೆ ಹಿಟ್ಟು, ಕುಟ್ಟಿರುವಂತಹ ಜೀರಿಗೆ, ಅಜ್ವಾನ ಮತ್ತು 1-2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ನೀವು ಕೂಡ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲವನ್ನು ಕಲಿಸಿ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ನೀವು ಕಲಿಸ್ಕೋಬೇಕು. ಹಿಟ್ಟು ಗಟ್ಟಿ ಏನು ಬೇಕಾಗಿಲ್ಲ, ಗಟ್ಟಿಯಾಗಿದ್ದರೆ ಬರೋದಿಲ್ಲ. ಸೊ ನೀವು ಮೆತ್ತಗೆ ನಾದ್ಕೋಬೇಕು. ಈಗ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನಿಲ್ಲಿ ನಾದ್ಕೋತಾ ಇದ್ದೀನಿ. ಇಷ್ಟು ಗಟ್ಟಿ ಇರಬಾರ್ದು, ಈ ಥರ ಇದ್ದರೆ ಸಾಕು. ಇದು ರಿಬ್ಬನ್ ಪಾಪಡ್ ಮಾಡೋಕ್ಕೆ ಬೇಕಾಗಿರುವಂಥ ಸಾಚ. ಈಗ ಹಿಟ್ಟನ್ನು ನಾವು ಪಾವ್ ಒಳಗೆ ಹಾಕೋತಾ ಇದ್ದೀವಿ. ಎಣ್ಣೆ ಬಿಸಿ ಮಾಡೋಕೆ ಇಡಬೇಕು. ಇಲ್ಲಿ ನಾನು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಬಳಸ್ತಾ ಇದ್ದೀನಿ. ನೀವು ಯಾವ ಅಡುಗೆ ಎಣ್ಣೆ ಬೇಕಾದರೂ ಬಳಸ್ಕೋಬೋದು. ಈಗ ಎಣ್ಣೆ ಕಾದ ಮೇಲೆ ಆ ಪಾವ್ ಒಳಗೆ ಹಿಟ್ಟನ್ನು ತುಂಬಿಸ್ಕೊಂಡಿರ್ತೀವಲ್ಲ, ಈ ರೀತಿ ಒತ್ತಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ನೀವು ಮನೆಯಲ್ಲಿಯೇ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಬೇಕಿರುವ ಪದಾರ್ಥ ಅಂದರೆ ಕಡಲೆ ಹಿಟ್ಟು ಮುಖ್ಯವಾಗಿ. ಮನೆಯಲ್ಲಿಯೇ ಬಾಕಿ ಉಪ್ಪು, ಜೀರಿಗೆ ಇವೆಲ್ಲ ಇರುತ್ತೆ. ಕಡಲೆ ಹಿಟ್ಟಿದ್ದಾಗ ಏನಪ್ಪ ಸ್ನ್ಯಾಕ್ಸ್ ದಿಢೀರ್ನೆ ಮಾಡ್ಕೊಂಡು ತಿನ್ಬೋದು ಅಂದರೆ ಈ ರೀತಿ ನೀವು ಮಾಡ್ಕೋಬೋದು. ನೋಡಿ, ಈ ಥರ ನೀವು ಬಿಸಿ ಎಣ್ಣೆಯಲ್ಲಿ ಒತ್ತಬೇಕಾಗುತ್ತೆ. ಹಿಟ್ಟು ಅಳುಸಾಗಿದ್ದರೆ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಗರಿ ಗರಿ ಆಗಿರುವಂಥ ರಿಬ್ಬನ್ ಪಾಪಡ್ನ ಸುಲಭವಾಗಿ ನೀವು ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ಅಂತ. ಮಕ್ಕಳಿಗೆ ಅಥವಾ ಯಾರಿಗಾದರೂ ಟೀ ಟೈಮ್ನಲ್ಲಿ ಸ್ನ್ಯಾಕ್ಸ್ ಬೇಕು ಅನಿಸಿದಾಗ ಈ ಥರ ರಿಬ್ಬನ್ ಪಾಪಡ್ನ ನೀವು ಮನೆಯಲ್ಲಿ ಮಾಡ್ಕೋಬೋದು. ಹೋಟೆಲ್ ಥರದ ರಿಬ್ಬನ್ ಪಾಪಡ್ನ ನೀವು ಮನೆಯಲ್ಲಿ ಸುಲಭವಾಗಿ ಕೇವಲ ಒಂದು ಪದಾರ್ಥದಿಂದ ಮಾಡ್ಕೊಳ್ಬೋದು. ಪೂರ ಬಬಲ್ಸ್ ಹೋಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಆಗ ಮಾತ್ರ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಯಾವುದನ್ನು ಕೂಡ ಸ್ಕಿಪ್ ಮಾಡ್ಕೋಬೇಡಿ. ಚೆನ್ನಾಗಿ ಎಲ್ಲವನ್ನು ನೀಟಾಗಿ ಮಾಡಿಕೊಂಡು ಈ ರೀತಿ ಮಾಡಿಕೊಂಡಾಗ ರಿಬ್ಬನ್ ಪಾಪಡ್ ನಿಮಗೆ ಯಾವ ರೀತಿ ಬೇಕಿರುತ್ತೋ ಹೋಟೆಲ್ ಸ್ಟೈಲ್ನಲ್ಲಿ ಆ ಥರನೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೀವು ನೋಡ್ಬೋದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಗರಿ ಗರಿಯಾಗಿರುವಂಥ ಕ್ರಿಸ್ಪಿ ರಿಬ್ಬನ್ ಪಾಪಡ್ನ ಸುಲಭವಾಗಿ ನೀವು ಮನೆಯಲ್ಲಿ ಮಾಡ್ಕೋಬಹುದು. ಇದಕ್ಕೆ ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ. ಹಾಗೆ ನಿಮ್ಗೇನಾದರೂ ಮಾಡ್ಕೋಬೇಕು ಅನಿಸಿದಾಗ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಡುಗೆ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.